ಮಲ್ಲಿಕಾರ್ಜುನ ಖರ್ಗೆಯವರು ಮೋದಿನ ವಿಷಸರ್ಪ ಅಂತ ಕರೆದಿದ್ರು. ನಂತರ ಆಡು ಭಾಷೆಯಲ್ಲಿ ಮಾತನಾಡಿದ್ವಿ ಅಂತ ತಿಪ್ಪೆ ಸಾರಿದ್ರು. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಮೋದಿ ಅವರನ್ನ ವಿಷಸರ್ಪ ಅಂತ ಅತಿ ಸಂಬೋಧನೆ ಮಾಡಿದ್ರು. ನಂತರ ಅದು ವಿವಾದ ಆದಾಗ ಆಡು ಭಾಷೆಯಲ್ಲಿ ಕರೆದೆ ಅಂತ ಹೇಳಿ ತಿಪ್ಪೆ ಸಾರಿಸಿದ್ರು. ಆನೆ ಹೋದ್ರೆ ನಾಯಿ ಹಿಂದಿಂದೆ ಹೋಗುತ್ತೆ ಅಂತ ಹೇಳಿ ಛಲವಾದಿ ಹೇಳಿದ್ರು. ಪ್ರವಾಸಿ ಮಂದಿರದಲ್ಲಿ ಛಲವಾದಿನ ಕೂಡಿ ಹಾಕಿದ್ರು, ಬಿಟ್ಟಿದ್ರೆ ಕೊಲೆ ಮಾಡ್ತಿದ್ರು ಅಂತ ಹೇಳಿ ರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ವಿರೋಧ ಪಕ್ಷದ ನಾಯಕನಿಗೆ ಮಾಡಿದ ಅಪಮಾನ. ಬಣ್ಣ ಬಳಿದು ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಇದು ರಿಪಬ್ಲಿಕ್ ಕಲಬುರ್ಗಿ ಆಗಲು ಬಿಡಲ್ಲ ರಾಮುಲು ಗುಡುಗು. ಛಲವಾದಿ ನಾರಾಯಣ ಸ್ವಾಮಿಗೆ ದಿಗ್ಬಂಧನಕ್ಕೆ ಖಂಡನೆಗಳು ವ್ಯಕ್ತವಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ನರೇಂದ್ರ ಮೋದಿ ಅವರನ್ನ ವಿಷಸರ್ಪ ಅಂತ ಹೇಳಿ ಕರೆದಿದ್ರು. ಸೊ ಅದಾದ ನಂತರ ಸಾಕಷ್ಟು ವಿವಾದ ಆಯಿತು. ಈಗ ಛಲವಾದಿ ನಾರಾಯಣ ಸ್ವಾಮಿಯ ಸರದಿ. ಈ ಬಗ್ಗೆ ರಾಮುಲು ಬುಲ್ಲೋಡು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ನನ್ನ ಪ್ರಶ್ನೆ ಏನಂದ್ರೆ, ಇವತ್ತು ಈ ಭಾಷೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10 ಕಿಲೋಮೀಟರ್ ಒಂದೊಂದು ಭಾಷೆ ಇರ್ತಾವ್ರಿ. ಯಾವುದು ಇಷ್ಟು ಸೀರಿಯಸ್ನೆಸ್ ತಗೋಬಾರ್ದು. ಯಾಕಂದ್ರೆ ನಾನೇನು ಹೇಳ್ತೀನಿ, ಇವತ್ತು ವಿರೋಧ ಪಕ್ಷದ ನಾಯಕರು ಸಂವಿಧಾನ ಹುದ್ದೆದಲ್ಲಿ ಇದ್ದಂಥವ್ರು ಒಂದು ಅರ್ಥ ಮಾಡ್ತಾರೆ. ಸಂವಿಧಾನದ ಹುದ್ದೆ, ಈ ಸಂವಿಧಾನ ಹುದ್ದೆಯಲ್ಲಿದ್ದಂಥ ವಿರೋಧ ಪಕ್ಷದ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಡು ಭಾಷೆಯಲ್ಲಿ ಏನನ್ನು ಮಾತಾಡಿರ್ಬೋದು. ಬಹುಶಃ ನಮ್ಮ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಾನು ಅವತ್ತು 2019ರಲ್ಲಿ ನಾನು ನೋಡ್ತಾ ಇದ್ದೆ ಲೋಕಸಭೆ ಚುನಾವಣೆಯಲ್ಲಿ, ಬಹುಶಃ ನರೇಂದ್ರ ಮೋದಿಜಿಯವ್ರನ್ನ ಒಂದು ವಿಷಸರ್ಪ ಅನ್ನಂಥದ್ದು ವರ್ಣನೆಯನ್ನು ಮಾಡಿದ್ರು. ಅಂದ್ರೆ ಬೆಳಗ್ಗೆ ಎದ್ರೆ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿದ್ದಂಥ ಕಾಂಗ್ರೆಸ್ ಲೀಡರ್ಲೆಲ್ಲ ಎಲ್ಲರೂ ಕೂಡ ಯಾರು ಬೈತಾ ಇದ್ದಾರೆ ನರೇಂದ್ರ ಮೋದಿಜಿಯವ್ರನ್ನ. ಆ ಶಬ್ದಗಳು ಹೆಂಗಿರ್ತಾವಂದ್ರೆ ಆ ಶಬ್ದಗಳನ್ನ ನಾವು ವರ್ಣಿಸಕ್ಕೆ ಆಗಲ್ಲ. ಆ ರೀತಿ ಶಬ್ದಗಳಿಂದ ಬೈದ ತಕ್ಷಣ ಏನಂತಾರೆ, ನಾವೆಲ್ಲ ಕೂಡ ಆಡು ಭಾಷೆಯಲ್ಲಿ ಮಾತಾಡಿದೀವಿ ಅಂತಾರೆ. ಬಹುಶಃ ಇನ್ನೊಂದು ವಿಚಾರವನ್ನು ನೋಡಿದಂಥ ಟೈಮಲ್ಲಿ, ಈ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದಂಥ ಟೈಮಲ್ಲಿ ಕೂಡ ಎಷ್ಟು ದೊಡ್ಡ ನೋಡ್ರಿ, ಇಡೀ ದೇಶ ಇವತ್ತು ವಿಶ್ವ ಎಲ್ಲ ಕೂಡ ಭಾರತದ ಬಗ್ಗೆ ನೋಡ್ತಾ ಇದ್ರೆ, ನಮ್ಮ ಹಿರಿಯರಾದಂಥ ಖರ್ಗೆ ಸಾಹೇಬರು ಚುಟ್ಪುಟ್ಟು ಯುದ್ಧ ಅಂತಾರೆ. ಆ ಚುಟ್ಟುಪುಟ್ಟು ಯುದ್ಧ ಅಂತಾರೆ. ಅಂದ್ರೆ ಇವೆಲ್ಲ ಕೂಡ ಯಾವ್ದು ಸೀರಿಯಸ್ನೆಸ್ ಅಲ್ಲ. ಅವ್ರು ಚಿತ್ತಾಪುರ ಬಂದ ತಕ್ಷಣ ವಿರೋಧ ಪಕ್ಷ ನಾಯಕ ಸಂವಿಧಾನ ಹುದ್ದೆದಲ್ಲಿ ಇದ್ದಂಥವ್ರು ಪಾಪ, ಆ ಸಂವಿಧಾನದಲ್ಲಿ ಹುದ್ದೆ ಅಂತವ್ರಿಗೆ ಅಲ್ಲಿ ಯಾವ ರೀತಿಯಲ್ಲಿ ಅವರು ನಡ್ಕೊಂಡ್ರು, ಅವ್ರನ್ನ ಯಾವ ರೀತಿಯಲ್ಲಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಬಂಧಿಸಿದಂತ ಕೆಲಸ ಮಾಡಿದ್ರು. ಕೊಲೆ ಅಂತ ಅಂದ್ಕೊಳ್ರಿ, ಬಿಟ್ಟಿದ್ರೆ ಕೊಲೆ ಮಾಡ್ತಿದ್ರೆ ನಾವು ಗೊತ್ತಿಲ್ಲ ನೋಡ್ರಿ. ಆವೇಶ ಒಂದ್ಸಲ ಕೈಗೆ ಬಂದ್ರೆ ಏನೆಲ್ಲ ಆಗ್ಬೋದು. ಇವತ್ತು ಅವ್ರು ಇರೋದು ವಿರೋಧ ಪಕ್ಷ ನಾಯಕರ ಒಂದೊಂದು ಸ್ಥಾನ ಇದೆ, ಗೌರವ ಇದೆ. ಮಾಡಿದ್ರೆ ಪುನಃ ಸರ್ಕಾರದ ವಾಹನ ಎಲ್ಲ ಕೂಡ ಜಖಂ ಮಾಡಿ ಅದನ್ನ ಮಸಿ ಬೆಳೆದು ಈ ರೀತಿ ಕೊಲೆ ಯತ್ನ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕ? ಹೌದ್ರಿ, ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಎಲ್ಲಿ ಹೋದ್ರೆ ಕೂಡ ಸಂವಿಧಾನ ಅಂತೀರಿ. ನಿಮ್ಗೆ ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಹೇಳ್ರಲ್ಲ. ನನಗೆ ಪ್ರಶ್ನೆ ಕೊಡ್ರಿ. ನೀವು ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರೆ ಕೂಡ ಸಂವಿಧಾನ ಪುಸ್ತಕ ಇಟ್ಕೊಂಡು ಸಂವಿಧಾನ ಬಚಾವ್, ಸಂವಿಧಾನ ಉಳಿಸ್ರಿ ಅಂತಾರ. ಯಾಮಕ್ಕೆ ಇಟ್ಕೊಂಡು ಸಂವಿಧಾನ ಪುಸ್ತಕ ಇಟ್ಕೊಂಡು ನೀವು ಅಡ್ಡಾಡ್ತೀರಿ? ಯಾಮಕ್ಕೆ ಇಟ್ಕೊಂಡು ಸಂವಿಧಾನ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತೀರಿ? ರಾಹುಲ್ ಗಾಂಧಿ ಅವರೇ, ನೀವು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನು 1975ರಲ್ಲಿ ರೈಟ್ 75ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಬಹುಶಃ 1975ರಲ್ಲಿ ಎಮರ್ಜೆನ್ಸಿ ಇದ್ದಂತ ಟೈಮಲ್ಲಿ ಅವತ್ತೇನು ತೊಂದರೆಗಳಾಯ್ತು, ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀರಿ, ಬರ್ರಪ್ಪ ನೀವು ಕಲಬುರಗಿ ಬಾಪ, ಇವತ್ತು ಎಮರ್ಜೆನ್ಸಿ ಇವತ್ತು ಜಾರಿಯಲ್ಲಿದೆ ಬಾ. ಏನೋ ವಿರೋಧ ಪಕ್ಷದ ನಾಯಕರು ನಿಂಗೆಲ್ಲ ಮಾಡೋದ್ರಿಂದ, ನಮ್ಮ ಕಾರ್ಯಕರ್ತರು ಬಹಳಷ್ಟು ಮಂದಿನ ತೊಂದರೆ ಮಾಡೋದ್ರಿಂದ, ನಮ್ಮ ಶಾಸಕರು ತೊಂದರೆ ಮಾಡೋದ್ರಿಂದ ಇವತ್ತು ಅಧಿಕಾರ ಇದೆ ಮಾಡು, ನಮಗೇನು ಅಧಿಕಾರ ಬರಲ್ಲ ಅನ್ನೋದು ಮತ್ತೆ ನಮ್ಗೆ ಬಂದೇ ಬರುತ್ತೆ. ಏನ್ ಜಾಸ್ತಿ ಮಾಡ್ತಾ ಇದ್ರಿ, ಇಷ್ಟೊಂದು ಜಾಸ್ತಿ ಮಾಡ್ತಾ ಇದ್ರಿ, ನೀವೆಲ್ಲ ಸೇರಿಕೊಂಡು ಬರ್ಬೇಕು. ಅವರು ಸಂವಿಧಾನ ರಾಹುಲ್ ಗಾಂಧಿ ಅವರು ಇವತ್ತು ಎಮರ್ಜೆನ್ಸಿ ಕಲಬುರಗಿದಲ್ಲಿದೆ, ಇದು ರಿಪಬ್ಲಿಕ್ ಕಲಬುರಗಿ ಆಗಕ್ಕೆ ನಾವು ಬಿಡಲ್ಲ, ಪ್ರಶ್ನೆ ಇಲ್ಲ. ಏನು ಛಲವಾದಿ ನಾರಾಯಣ ಸ್ವಾಮಿ ಅವರೊಬ್ಬ ದಲಿತ ನಾಯಕರನ್ನ ಈ ರೀತಿ ಇಳಾಯವಾಗಿ ನಡೆಸ್ಕೊಂಡಂತ ಕೆಲಸ ನೀವು ಮಾಡ್ತಾ ಇದ್ರಿ. ಏನು ಯಾರಿಗೆ ಶೋಭೆ ತಂದು ಕೊಡ್ತದೆ ಹೇಳ್ರಿ? ಯಾರಿಗೆ ಶೋಭೆ ತಂದು ಕೊಡ್ತದ್ರಿ? ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಏನಾದ್ರೆ ಕೂಡ ಇವತ್ತು ಏನು ಸಣ್ಣ ಖರ್ಗೆ ಅವರು ಇವತ್ತು ಏನು ರಿಪಬ್ಲಿಕ್ ಆಫ್ ಏನು ಕಲಬುರಗಿ ಮಾಡಕ್ ಹೊಂಟಾರೋ ಅದನ್ನ ಮಾಡಕ್ಕಂತ ಬಿಡೋ ಪ್ರಶ್ನೆ ಏನಿಲ್ಲ.
ನಾವು ಹೋರಾಟ ಮಾಡ್ತೀವಿ, ಎಲ್ಲಿ ತನಕ ಬೇಕಾದ್ರೆ ಹೋರಾಟವನ್ನು ಮಾಡ್ತೀವಿ. ಅಧ್ಯಕ್ಷರು ಬರಲಿ, ಅವ್ರು ಏನು ತೀರ್ಮಾನ ತಗೊಂತಾರೆ ತಗೊಳ್ಳಿ, ತಗೊಂಡ ನಂತರ ಎಲ್ಲಿಗಾದ್ರೂ ಪರವಾಗಿಲ್ಲ. ನಾವೆಲ್ಲರೂ ಬಂದಿರೋದು ಇಷ್ಟೇ, ನಾವು ಎಲ್ಲಿ ತನಕ ಬೇಕಾದ್ರೆ ಅಲ್ಲಿ ತನಕ ತಗೊಂಡೋಗ್ತೀವಿ. ಮುಂದಕ್ಕೆ ಈ ರೀತಿ ಸಂವಿಧಾನದ ಹುದ್ದೆಯಲ್ಲಿ ಇದ್ದಂತ ಯಾರೊಬ್ಬ ನಾಯಕರಿಗೆ, ಅದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ, ನಾವು ಯಾವತ್ತು ವಿರೋಧ ಪಕ್ಷದಿದ್ದಂತ ಕಾಂಗ್ರೆಸ್ ನಾಯಕರನ್ನ, ನಾನು ಸಿ.ಟಿ. ರವೀಣ್ಣರು, ಯಡಿಯೂರಪ್ಪನವ್ರು, ನಾವೆಲ್ಲ ನಾಯಕರು ಯಾರ್ಯಾರು ಮಂತ್ರಿಗಳಿದ್ವೋ ಶಾಸಕರಿದ್ವೋ ನಾವೆಲ್ಲ ಕೂಡ ಬಹಳ ಗೌರವದಿಂದ ನಡ್ಕೊಂಡಿವಿ. ಏನಂತಾರೆ ಇವತ್ತು ವಿರೋಧ ಪಕ್ಷದ ನಾಯಕರಂದ್ರೆ ಒಬ್ಬ ಶಾಡೋ ಮಿನಿಸ್ಟರ್ ಇದ್ದಂತೆ. ಸಂವಿಧಾನದಲ್ಲಿ ಹುದ್ದೆ ರವೀಣ, ಏನ್ ಇವೆಲ್ಲ ಎಲ್ಲ ಹುಚ್ಚು ಮಾಡ್ದಂಗೆ ಮಾಡ್ತೀರಿ ನೀವೆಲ್ಲ. ಇವತ್ತು ನಿಮ್ಮ ಭಾಷೆ ಹೆಂಗಿದೆ ನೋಡ್ಕೊಳ್ರಿ, ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ನಾವೆಲ್ಲರೂ ಕೂಡ ಇಲ್ಲಿ ಬರಬೇಕಾಯ್ತಾ ರಿಪಬ್ಲಿಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.